ಇನ್ಸ್ಟೆಂಟಾಗಿ ಮಾಡ್ಕೊಳೋಂಥ ಟೊಮೆಟೊ ಅವಲಕ್ಕಿ ದೋಸೆ ತುಂಬಾ ಈಸಿಯಾಗಿ ಮಾಡ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ. ಯಾವ ಥರ ಮಾಡಿದ್ದೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಅಕೌಂಟ್ನ ಫಾಲೋ ಮಾಡ್ಕೊಂಬಿಡಿ, ಯಾಕಂದರೆ ನಾನು ಬೇಜಾನ್ ರೆಸಿಪಿ ಶೇರ್ ಮಾಡ್ತಾ ಇರ್ತೀನಿ, ನೀವು ಟ್ರೈ ಮಾಡ್ತಾ ಇರ್ಬೋದು. ಫಸ್ಟು 1 ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ. ಇದನ್ನು ನೀರು ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಬೇಕಾಗತ್ತೆ. ತೊಳೆದ್ಮೇಲೆ ನೀರೆಲ್ಲ ತೆಗೆದುಬಿಟ್ಟು ಆ ಅವಲಕ್ಕಿಗೆ ನಾವು ಏನು ಮೆಜರ್ಮೆಂಟಲ್ಲಿ ತೊಗೊಂಡಿದ್ವಲ್ಲ ಸೇಮ್ ಅದೇ ಕಪ್ಪಲ್ಲಿ ರವೆ ತೊಗೊಂಡಿದ್ದೀನಿ ನಾನು. ಇದು ಬಾಂಬೆ ರವೆ ಅಂತಾರಲ್ವ, ಸೂಜಿ ಅಂತಲೂ ಅಂತಾರೆ. ಅದು 1 ಕಪ್ಪಷ್ಟು, ಅದು 1 ಕಪ್ಪಷ್ಟು. ಇದು 1-2-3 ಸ್ಪೂನಷ್ಟು ಅಕ್ಕಿ ಹಿಟ್ಟು, ಮೊಸರು ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ, ನಮ್ಮ ಇಷ್ಟ. ಇದಕ್ಕೆ ಟೊಮೆಟೊ, ಆನಿಯನ್ಸ್, ಒಣಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ನೆನೆಯೋಕ್ಕೆ ಬಿಟ್ಬಿಡಬೇಕು, 10 ಮಿನಿಟ್ಸ್ ಆ ಥರ. ಟೈಮ್ ಇಲ್ಲ ಅಂದರೆ ಇಮ್ಮಿಡಿಯೇಟಾಗೂ ಮಾಡ್ಬೋದು. ಇದು ಸ್ವಲ್ಪ ನೆಂದಾದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನಮ್ಮ ದೋಸೆ ಹಿಟ್ಟಿನ ಹದ ಹೇಗಿರುತ್ತಲ್ವ ಆ ರೀತಿ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗತ್ತೆ. ನಾವು ಇದರಲ್ಲೇ ಟೊಮೆಟೊ, ಆನಿಯನ್ಸ್, ರೆಡ್ ಚಿಲ್ಲಿ ಎಲ್ಲ ಹಾಕಿದ್ದೀವಲ್ವ, ಟೇಸ್ಟ್ ಸಖತ್ತಾಗಿರುತ್ತೆ. ಇದು ಗ್ರೈಂಡ್ ಆದಮೇಲೆ ಇದಕ್ಕೆ ಉಪ್ಪು, ಒಂದು ಸ್ವಲ್ಪ ಅಡುಗೆ ಸೋಡಾ, ಒಂದು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಂಡು ಬಿಸಿ ಬಿಸಿ ತವಾದ ಮೇಲೆ ದೋಸೆ ಥರ ಮಾಡ್ಕೊಂಡ್ಬಿಟ್ರೆ ಆಯಿತು. ಇದಕ್ಕೆ ಚಟ್ನಿ ಏನೋ ಅವಶ್ಯಕತೆ ಇರಲ್ಲ, ಜಸ್ಟು ಚಟ್ನಿ ಪುಡಿಗಳು ಇರ್ತಾವಲ್ವ ಅದ್ರ ಜೊತೆ ಮ್ಯಾನೇಜ್ ಮಾಡ್ಬೋದು. ಪುಡಿ ಹಾಕಿಬಿಟ್ಟು ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ಬಿಸಿ ಬಿಸಿಯಾಗಿರೋ ಟೊಮೆಟೊ ಅವಲಕ್ಕಿ ದೋಸೆ ರೆಡಿಯಾಗಿರುತ್ತೆ. ಟೇಸ್ಟ್ ಸಖತ್ತಾಗಿರುತ್ತೆ. ರೆಸಿಪಿ ಇಷ್ಟ ಆದರೆ ಸೇವ್ ಮಾಡಿಟ್ಕೊಳ್ಳಿ, ಟ್ರೈ ಮಾಡಿ. ಆ ಥರ ಬಂದಿತ್ತು ಕಮೆಂಟಲ್ಲಿ